ಇಲ್ಲ ಸರ್, ಬಿಡದಿ ಹೋರಾಟವನ್ನ ಸರ್ ಜೆಡಿಎಸ್ ಮತ್ತು ಬಿಜೆಪಿ ಜಂಟಿಯಾಗಿ ಮಾಡ್ತಾರೆ. ಇಷ್ಟು ದಿನ ಬೇರೆ ಬೇರೆ ಮಾಡ್ತಾರೆ ಅನ್ನೋ ಪಾದಯಾತ್ರೆ ಇಲ್ಲ. ಅಲ್ಲ ಮಾಡಲಿ, ನಾವು ಅಸೆಂಬ್ಲಿನಲ್ಲಿ ನಾವು ಅದನ್ನೆಲ್ಲ ತೆರೆದು ಇಡ್ತೀವಿ. ಯಾರ್ಯಾರ ಕಾಲದಲ್ಲಿ ಏನೇನಾಯಿತು, ಬಿ ಜೆ ಪಿಯವ್ರ ಕಾಲದಲ್ಲಿ ಏನಾಯಿತು, ಇದಕ್ಕೆ ಯಾರು ಪಿತಾಮಹ, ಇದು ಸಮ್ಮಿಶ್ರ ಸರ್ಕಾರದಲ್ಲಿ ಆಗಿದ್ದು, ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರದಲ್ಲಿ ಆಗಿದ್ದು. ನಂತರ ಇದನ್ನೆಲ್ಲ ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಬಿ ಜೆ ಪಿಯವರು ಇದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಅದನ್ನೆಲ್ಲ ಚರ್ಚೆ ಮಾಡೋಣ, ತೊಂದರೆ ಇಲ್ಲ. ಅದ್ರ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡೋಣ. ಈಗಾಗಲೇ ಫೈನಲ್ ನೋಟಿಫಿಕೇಶನ್ ಆಗಿರೋದ್ರಿಂದ ಈಗ ಅವರು ಕಾನೂನಾತ್ಮಕ ಹೋರಾಟಕ್ಕೆ ಹೋಗಬೇಕು. ಬಾಕಿಯವ್ರು ಯಾರಾದರೂ ಹೋದರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು. ಸರ್ಕಾರದ ಕೈಯಲ್ಲಿ ಏನೂ ಇಲ್ಲ, ಈಗ ಫೈನಲ್ ನೋಟಿಫಿಕೇಶನ್ ಆಗಿದೆ. ಅದರಿಂದ ನೋಡೋಣ, ಇಬ್ಬರು ಹೋರಾಟ ಮಾಡಲಿ. ಇಬ್ಬರಿಗೂ ಉತ್ತರ ಕೊಡ್ತಕ್ಕಂಥ ಶಕ್ತಿ ನಮಗೂ ಇದೆ, ನಾವು ಉತ್ತರ ಕೊಡ್ತೀವಿ. ಇಲ್ಲ ಸರ್, ಬಿಡದಿ ಹೋರಾಟವನ್ನ ಸರ್ ಜೆಡಿಎಸ್ ಮತ್ತು ಬಿಜೆಪಿ ಜಂಟಿಯಾಗಿ ಮಾಡ್ತಾರೆ. ಇಷ್ಟು ದಿನ ಬೇರೆ ಬೇರೆ ಮಾಡ್ತಾರೆ ಅನ್ನೋ ಪಾದಯಾತ್ರೆ ಇಲ್ಲ. ಅಲ್ಲ ಮಾಡಲಿ, ನಾವು ಅಸೆಂಬ್ಲಿನಲ್ಲಿ ನಾವು ಅದನ್ನೆಲ್ಲ ತೆರೆದು ಇಡ್ತೀವಿ. ಯಾರ್ಯಾರ ಕಾಲದಲ್ಲಿ ಏನೇನಾಯಿತು, ಬಿ ಜೆ ಪಿಯವ್ರ ಕಾಲದಲ್ಲಿ ಏನಾಯಿತು, ಇದಕ್ಕೆ ಯಾರು ಪಿತಾಮಹ, ಇದು ಸಮ್ಮಿಶ್ರ ಸರ್ಕಾರದಲ್ಲಿ ಆಗಿದ್ದು, ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರದಲ್ಲಿ ಆಗಿದ್ದು. ನಂತರ ಇದನ್ನೆಲ್ಲ ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಬಿ ಜೆ ಪಿಯವರು ಇದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಅದನ್ನೆಲ್ಲ ಚರ್ಚೆ ಮಾಡೋಣ, ತೊಂದರೆ ಇಲ್ಲ. ಅದ್ರ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡೋಣ. ಈಗಾಗಲೇ ಫೈನಲ್ ನೋಟಿಫಿಕೇಶನ್ ಆಗಿರೋದ್ರಿಂದ ಈಗ ಅವರು ಕಾನೂನಾತ್ಮಕ ಹೋರಾಟಕ್ಕೆ ಹೋಗಬೇಕು. ಬಾಕಿಯವ್ರು ಯಾರಾದರೂ ಹೋದರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು. ಸರ್ಕಾರದ ಕೈಯಲ್ಲಿ ಏನೂ ಇಲ್ಲ, ಈಗ ಫೈನಲ್ ನೋಟಿಫಿಕೇಶನ್ ಆಗಿದೆ. ಅದರಿಂದ ನೋಡೋಣ, ಇಬ್ಬರು ಹೋರಾಟ ಮಾಡಲಿ. ಇಬ್ಬರಿಗೂ ಉತ್ತರ ಕೊಡ್ತಕ್ಕಂಥ ಶಕ್ತಿ ನಮಗೂ ಇದೆ, ನಾವು ಉತ್ತರ ಕೊಡ್ತೀವಿ. ಇಲ್ಲ ಸರ್, ಬಿಡದಿ ಹೋರಾಟವನ್ನ ಸರ್ ಜೆಡಿಎಸ್ ಮತ್ತು ಬಿಜೆಪಿ ಜಂಟಿಯಾಗಿ ಮಾಡ್ತಾರೆ. ಇಷ್ಟು ದಿನ ಬೇರೆ ಬೇರೆ ಮಾಡ್ತಾರೆ ಅನ್ನೋ ಪಾದಯಾತ್ರೆ ಇಲ್ಲ. ಅಲ್ಲ ಮಾಡಲಿ, ನಾವು ಅಸೆಂಬ್ಲಿನಲ್ಲಿ ನಾವು ಅದನ್ನೆಲ್ಲ ತೆರೆದು ಇಡ್ತೀವಿ. ಯಾರ್ಯಾರ ಕಾಲದಲ್ಲಿ ಏನೇನಾಯಿತು, ಬಿ ಜೆ ಪಿಯವ್ರ ಕಾಲದಲ್ಲಿ ಏನಾಯಿತು, ಇದಕ್ಕೆ ಯಾರು ಪಿತಾಮಹ, ಇದು ಸಮ್ಮಿಶ್ರ ಸರ್ಕಾರದಲ್ಲಿ ಆಗಿದ್ದು, ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರದಲ್ಲಿ ಆಗಿದ್ದು. ನಂತರ ಇದನ್ನೆಲ್ಲ ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಬಿ ಜೆ ಪಿಯವರು ಇದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಅದನ್ನೆಲ್ಲ ಚರ್ಚೆ ಮಾಡೋಣ, ತೊಂದರೆ ಇಲ್ಲ. ಅದ್ರ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡೋಣ. ಈಗಾಗಲೇ ಫೈನಲ್ ನೋಟಿಫಿಕೇಶನ್ ಆಗಿರೋದ್ರಿಂದ ಈಗ ಅವರು ಕಾನೂನಾತ್ಮಕ ಹೋರಾಟಕ್ಕೆ ಹೋಗಬೇಕು. ಬಾಕಿಯವ್ರು ಯಾರಾದರೂ ಹೋದರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು. ಸರ್ಕಾರದ ಕೈಯಲ್ಲಿ ಏನೂ ಇಲ್ಲ, ಈಗ ಫೈನಲ್ ನೋಟಿಫಿಕೇಶನ್ ಆಗಿದೆ. ಅದರಿಂದ ನೋಡೋಣ, ಇಬ್ಬರು ಹೋರಾಟ ಮಾಡಲಿ. ಇಬ್ಬರಿಗೂ ಉತ್ತರ ಕೊಡ್ತಕ್ಕಂಥ ಶಕ್ತಿ ನಮಗೂ ಇದೆ, ನಾವು ಉತ್ತರ ಕೊಡ್ತೀವಿ.